ಆತ್ಮೀಯ ಗಣಪತಿ ದೇವಸ್ಥಾನದಲ್ಲಿ ಸತ್ಸಂಗವನ್ನು ಮಾಡ್ತಾ ಇದ್ದೇವೆ. ಈ ಸತ್ಸಂಗದಲ್ಲಿ ಗಣಪತಿಯನ್ನು ಆರಾಧನೆ ಮಾಡಿ ಇವತ್ತು ಗಣಹೋಮವನ್ನು ಮಾಡಿದ್ದಾರೆ. ಅದರಲ್ಲಿಯೂ ಕೂಡ ಅನ್ನ ಪ್ರಸಾದಾದಿಗಳ ಒಂದು ಸೇವೆಯೂ ಇಲ್ಲೇ ನಡೆದಿದೆ. ಈ ನಿಮಿತ್ತದಿಂದ ಗಣಪತಿ ಸ್ತುತಿದೆ. ಗಣಪತಿ ಅಂತ ಹೇಳಿದರೆ ನಮ್ಮ ಭಾರತ ದೇಶದಲ್ಲಿ ಎಲ್ಲರಿಗೂ ಪ್ರಿಯವಾಗಿರುವಂತಹ ದೇವರೇ. ವೈಷ್ಣವ್ರಿಗೂ ಪ್ರಿಯ, ಸ್ಮಾರ್ತದವ್ರಿಗೂ ಪ್ರಿಯ. ಅದರಂತೆ ಗಣಪತಿ ಕೇವಲ ಭಾರತ ದೇಶಕ್ಕಷ್ಟ ಸೀಮಿತ ಇಲ್ಲ ರೀ. ಇಂಡೋನೇಷಿಯಾ, ಮಲೇಷಿಯಾ ಅಲ್ಲಿ ಸಹಿತ ಆ ಗಣಪತಿಯ ದೊಡ್ಡ ದೊಡ್ಡ ವಿಗ್ರಹಗಳಿದ್ದಾವೆ, ದೇವಸ್ಥಾನಗಳಿದ್ದಾವೆ ಮತ್ತು ಪೂಜೆ ಮಾಡ್ತಾರೆ. ಗಣಪತಿ ಅಂತ ಹೇಳಿದ್ರೆ, ಗಣ ಅಂತ ಹೇಳಿದ್ರೆ ಪಂಚಮಹಾಭೂತ ಗಣದ ಅಧಿಪತಿ ರೀ. ಪಂಚಮಹಾಭೂತ ಅಂತ ಹೇಳಿದ್ರೆ ಆಕಾಶ, ವಾಯು, ಅಗ್ನಿ, ನೀರು, ಪೃಥ್ವಿ, ಸೂರ್ಯ, ಚಂದ್ರ ಮತ್ತು ನಾನು ಪುಮಾನ್ ಅಂತೇಳಿ ಇಷ್ಟೂ ಜನರ ಒಂದು ಹೃದಯದಲ್ಲಿದ್ದುಕೊಂಡು ಅವನು ನಮ್ಮನ್ನು ಸಲಹುತ್ತಾನೆ ಅಂಥೇಳಿ ಗಾಣಪತ್ಯ ಒಂದು ಪಂಥರಿ. ಆ ಪಂಥದವರು ಇವನನ್ನು ಪೂರ್ಣವಾಗಿ ಪರಬ್ರಹ್ಮ ಅಂತೇಳಿ ಆರಾಧನೆ ಮಾಡ್ತಾರೆ. ತ್ವಂ ಗುಣತ್ರಯಾತೀತ, ತ್ವಂ ಕಾಲತ್ರಯಾತೀತ, ತ್ವಂ ಅವಸ್ಥಾತ್ರಯಾತೀತ. ಇವೆಲ್ಲ ನಮ್ಮ ಗುಣನೇ. ಅವಸ್ಥಾತ್ರಯ ಅಂತ ಹೇಳಿದ್ರೆ ಜಾಗೃತಾವಸ್ಥೆ, ಸ್ವಪ್ನಾವಸ್ಥಾ ಮತ್ತು ಸುಷುಪ್ತಾವಸ್ಥಾ. ಈ ಮೂರೂ ಅವಸ್ಥೆಗಳಲ್ಲಿ ಬದಲಾಗದೇ ಇರುವ ಯಾವ ತತ್ವ ಇದೆಯೋ ಅದಕ್ಕೆ ಗಣಪತಿ ಅಂತ ಹೇಳ್ತಾರೆ. ಗುಣತ್ರಯಾತೀತ ಅಂತ ಹೇಳಿದರೆ ಸತ್ವ, ರಜಸ, ತಮಸ, ಮೂರು ಗುಣಗಳಿಗೆ ಅತೀತನಿದ್ದಾನೆ ಅಂತೇಳಿ. ಅದಕ್ಕಾಗಿ ಗಣಪತಿಗೆ ನಾವು ಜ್ಞಾನದ ಮುಖನೂ ಕೂಡ ನಾವು ಅವನನ್ನು ಆರಾಧಿಸಬಹುದು ಮತ್ತು ಪುರಾಣೋಕ್ತವಾಗಿಯೂ ಕೂಡ ನಾವು ಆರಾಧನೆ ಮಾಡ್ತೇವೆ ಅಂತೇಳಿ. ಪುರಾಣೋಕ್ತವಾಗಿ ನೋಡಿದ್ದೆ ಆದರೆ ಯಾರು ಮಾತಾಡ್ತಾರೆ? ದೇವ. ಅದಕ್ಕಾಗಿ ಗಣಪತಿಗೆ ಎಲ್ಲರೂ ಹೇಳ್ತಾರೆ, ಒಂದು ಇಲೆಕ್ಷನ್ ನಡೆದಿರ್ತೈತಿ, ಯಾರು ಇದರಲ್ಲಿ ಗೆಲ್ತಾರೋ ಅವರು ಆ ಒಂದು ಇಡೀ ಸೃಷ್ಟಿಯ ಬ್ರಹ್ಮಾಂಡಕ್ಕೆ ಪ್ರಥಮ ಜನ ಅಂತೇಳಿ ಪೂಜಿಸಲ್ಪಡ್ತಾನೆ ಅಂತೇಳಿ. ಎಲ್ಲರಿಗೂ ಅಧಿಕಾರ ಬೇಕನ್ನಿಸ್ತೈತಿ. ಅಧಿಕಾರ ಇದ್ದಿದ್ದೇ ಆದರೆ ಮಾತ್ರ ನಮ್ಮ ಜೀವನ ಸಾರ್ಥಕ ಅನ್ನೋರ ಭಾಮಂದಿ. ಅದಕ್ಕಾಗಿ ಗಣಪತಿಯ ಇನ್ನಿತರ ಎಲ್ಲ ದೇವತೆಗಳು ಎಲ್ಲ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಅವಾಗ ಅವ್ರು ಹೇಳ್ತಾರೆ, ಇಡೀ ಬ್ರಹ್ಮಾಂಡವನ್ನು ಯಾರು ಸುತ್ತ ಮೊದಲು ಬರ್ತಾರಲ್ಲ ಅವರಿಗೆ ಈ ಎಲ್ಲದಕ್ಕೂ ಕೂಡ ಅಧಿಪತಿ ಮಾಡ್ತೇನೆ ಅಂತ ಹೇಳಿ ಬ್ರಹ್ಮಾಜಿ ಅನೌನ್ಸ್ ಮಾಡ್ತಾನೆ. ಅಂದಿದ್ದಕ್ಕೆ ಎಲ್ಲರೂ ಕೂಡ ಮೂರು ಲೋಕ ತ್ರಿಲೋಕವನ್ನು ಸುತ್ತಲಿಕ್ಕೆ ಹೋಗ್ಬಿಡ್ತಾರೆ. ಗಣಪತಿ ವಾಹನ ಚಿಕ್ಕ ವಾಹನ ರೀ. ಚಿಕ್ಕ ವಾಹನದ ಮತ್ತು ಅವನ ಸ್ಥೂಲಕಾಯ, ಹೀಗಾಗಿ ಅವನು ಹೋಗೋಕ್ಕಾಗಂಗೇ ಇಲ್ಲ ರೀ. ಅವಾಗ ಎಲ್ಲರೂ ಕೂಡಿ ಪ್ರದಕ್ಷಿಣೆ ಹಾಕಕ್ಕೆ ಹೋಗ್ಬಿಡ್ತಾರೆ. 1 ರೌಂಡ್ ಆಯ್ತು, 2 ರೌಂಡ್ ಆಯ್ತು, ಇನ್ನೊಂದು ರೌಂಡ್ ಬಾಕಿ ಇರ್ತೈತಿ. ಅವಾಗ ಗಣಪತಿ ಮನೆಗೆ ಹೋಗಿ ಕೈಲಾಸಕ್ಕೆ ಹೋಗ್ತಾನೆ ರೀ. ಕೈಲಾಸಕ್ಕೆ ಹೋಗಿ ಅವ್ರ ಅಪ್ಪ ಅಮ್ಮಗ ಕೂಡಿಸಿ ಆ ಅಪ್ಪ ಅಮ್ಮಗನ ಪ್ರದಕ್ಷಿಣೆ ಹಾಕ್ಬಿಡ್ತಾನೆ. ಅವಾಗ ಬ್ರಹ್ಮಾಜಿ ಎಲ್ಲರೂ ಬರ್ತಾರೆ, ಯಾರು ಫಸ್ಟ್ ಬಂದರು ಅಂದ್ರೆ ಗಣಪತಿ ಬಂದ ಅಂತ ಹೇಳ್ತಾರೆ. ಅವಾಗ ಎಲ್ಲರೂ ಅಂತಾರೆ, ಇಲ್ಲೇ ಕುಂತಿದ್ದು ನೋಡೇವಿ, ಅವನು ಯಾವಾಗ ತಿರ್ಗಾಡಕ್ಕೆ ಹೋದ, ಏನಿಲ್ಲ, ಅದು ಹ್ಯಾಂಗೆ ಅವ್ನು ಶ್ರೇಷ್ಠ ಅನ್ಸ್ಕೋತಾನೆ ಅಂತೇಳಿ ಜಗಳಕ್ಕೆ ನಿಂದಿರ್ತಾರೆ. ಜಗಳ ಎಲ್ಲ ಕಡೆ ಇದ್ದಿದ್ದರಿ. ದೇವಲೋಕದೊಳಗೂ ಜಗಳ ಆದ, ಭೂಲೋಕದೊಳಗೂ ಜಗಳ ಆದ, ಮನೆಯೊಳಗೂ ಜಗಳ ಆದ. ಜಗಳ ಇಲ್ಲದೆ ಇರುವಂಥ ಸ್ಥಳನೇ ಇಲ್ಲ ರೀ. ಜಗಳ ಆಟರೇ ರೀ. ಜಗಳ ಆಡಿದರು ಅಂತ ನೋಡ್ರಿ, ಜಗಳ ಆಡಿ ಮುಗಿಸ್ಬಿಡ್ಬೇಕ್ರಿಪ್ಪ. ಅದು ಅವಾಗಿಂದ ಅವಾಗ ರೀ. ಭಾಳ ತಲೆಗೆ ಹಚ್ಕೋಬಾರ್ದು. ಯಾವುದಿರ್ತದಲ್ಲ ಬಂದಾಗ ಮಳಿ ಚಕ್ಲಿ ಅಂತ ಹೋಗ್ಬೇಕ್ರಿ. ಅಂದ್ರೆ ಜೀವನ ಸುಸೂತ್ರ. ಒಂದೇ ವಿಚಾರ ನಾವು ತಲೆಯೊಳಗೆ ಇಟ್ಕೊಂಡು ಬಿಡ್ಬಾರ್ದ್ರಿ. ಅದಕ್ಕಾಗಿ ಹೇಳ್ತಾ ಇದ್ರಿ, ಒಂದು ಪೂಜೆ ನಡೆದಾಗ ಗಂಟಿ ಬಾರಿಸ್ರಿ ಅಂದ್ರೆ ಒಂದು 4-5 ಸಲ ಬಾರಿಸಿಲ್ಲ ಆರಾಮ್ ಅನಿಸ್ತೈತ್ರಿ. ಹಂಗೆ 1 ತಾಸು ತನಕ ಮಾಡಂತ ಹೇಳಿದ್ರೆ ಅದು ಕೈ ನುಸಾಕ್ ಶುರು ಆಗ್ತೈತೆ ನೋಡ್ರಿ. ಒಂದೇ ವಿಚಾರದ ತಲೆಯಾಗ ಕುಂತಂದ್ರೆ ಭಾಳ ತ್ರಾಸ ಕೊಡ್ತೈತಿ. ಎಷ್ಟಪ್ಪ ಅಷ್ಟೇ ರೀ. ಜಗಳ ಅನ್ನೋದು ಎಷ್ಟಿರ್ಬೇಕು, ಊಟದೊಳಗಿಂದ ಉಪ್ಪಿನಕಾಯಿ ಇದ್ದಷ್ಟೇ ಇರ್ಬೇಕ್ರಿ. ಅದು ಪ್ರಮುಖ ಆಹಾರ ಆಗಬಾರ್ದು ರೀ. ಅಷ್ಟೇ ಸ್ವಲ್ಪ ರೀ, ಅಷ್ಟೇ ಮಾಡಿ ಮುಗಿಸ್ಬೇಕು. ಹಂಗೆ ಜಗಳ ಮಾಡಕ್ಕೆ ಶುರು ಮಾಡ್ತಾರ್ರಿ ಎಲ್ಲರೂ. ಅವಾಗ ಬ್ರಹ್ಮಾಜಿ ಹೇಳ್ತಾನೆ, ಸ್ವಲ್ಪ ತಡೀರಿ, ನಾ ಏನು ಮಾಡಂಗಿಲ್ಲ ಅಂಥೇಳಿ CCTV ಹಾಕ್ತಾನೆ. ಹಾಕಿ ನೋಡ್ರಪ್ಪ ಹಿಂಗಾಗೈತಿ ಅಂತ ತೋರಿಸ್ತಾನೆ. ನೋಡ್ತಾರೋ ಅವನು ಅಪ್ಪ ಅಮ್ಮಗೆ ಪ್ರದಕ್ಷಿಣೆ ಮಾಡಿ 3 ಪ್ರದಕ್ಷಿಣೆ ಮಾಡಿ ಕುಂತು ಬಿಟ್ಟಾನೆ.
ಅವಾಗ ಅವ್ರು ಅಂತಾರೆ ಹಿಂಗ್ಯಾಕೆ ಮಾಡಿದ್ರಿ ಅಂತೇಳಿ. ಅವಾಗ ಗಣಪತಿ ಹೇಳ್ತಾನೆ, ನಮ್ಮ ಜಗತ್ತಂದ್ರೆ ಎಲ್ಲರಿ, ನಮ್ಮ ಅಪ್ಪ ಅಮ್ಮ ಎಲ್ಲಿರ್ತಾರ ಅದ ನಮ್ಮ ಜಗತ್ತಲ್ಲಿ. ಮಕ್ಳಿಗೆ ಎಲ್ಲಕ್ಕಿಂತ ಪ್ರೀತಿದಾಯಕವಾಗಿರುವಂಥ ಸ್ಥಾನ ಯಾವುದ್ರಿ? ಅಪ್ಪ ಅಮ್ಮ ಎಲ್ಲಿರ್ತಾರ ಅದನ್ನಲ್ಲಿ. ಅದಕ್ಕಾಗಿ ತಂದೆ ತಾಯಿಗಳು ಇದ್ದಾಗಲೇ ಅವರ ಸೇವೆ ಮಾಡಿ ಅವರ ಜೊತೆಗೇನ ಹಿಂದೆ ಮುಂದೆ ಸುತ್ತಿರ್ಬೇಕ್ರಿ ಮಕ್ಕಳು. ಅವ್ರು ಬಿಟ್ಟು ಹೋದ್ರೆ ಅವ್ರಿಗೆ ಪ್ರಥಮ ಅನ್ನಕ್ಕೆ ಬರಂಗಿಲ್ಲ. ಅದಕ್ಕಾಗಿ ಗಣಪತಿ ತಂದೆ ತಾಯಿಗಳನ್ನು ಗೌರವಿಸತಕ್ಕನೆ ಅವನು ಕೂಡ ಗೌರವಕ್ಕೆ ಪಾತ್ರನಾಗಿ. ಹೀಗಾಗಿ ಅವನಿಗೆ ಪ್ರಥಮಜ ಅಂತೇಳಿ ಎಲ್ಲರೂ ಗಣನಾಯಕ ಅಂದ್ರೆ ಅವನು ಗಣಪತಿ ಅಂದರೆ, ಪತಿ ಅಂದರೆ ಒಡೆಯ. ಎಲ್ಲರೂ ಒಂದೊಂದು ಹೆಸರಿನಿಂದ ಅವನನ್ನು ಸ್ತುತಿಸ್ತಾರೆ. ಇದರಿಂದ ನಮಗೇನು ಗೊತ್ತಾಗ್ತೈತಪ್ಪ ಅಂತ ಹೇಳಿದರೆ, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ, ಯಾನನವದ್ಯಾನಿ ಕರ್ಮಾಣಿ ತಾನಿ ಸೇವಿತವ್ಯಾನಿ ನೋ ಹಿತರಾಣಿ ಅನ್ನುವಂತಹ ವೇದವಾಕ್ಯವನ್ನು ಅವನು ಪಾಲಿಸಿದ್ದಾನೆ. ಅದಕ್ಕಾಗಿ ವೇದವನ್ನು ಯಾರು ಜೀವನದಲ್ಲಿ ಅಳವಡಿಸ್ಕೋತಾರೋ ಅವರು ಕೂಡ ಜೀವನದಲ್ಲಿ ಧನ್ಯತೆಯನ್ನು ಹೊಂದುತ್ತಾರೆ ಮತ್ತು ಎಲ್ಲರಿಂದಲೂ ಕೂಡ ಗೌರವಕ್ಕೆ ಪಾತ್ರ ಆಗ್ತಾರೆ ಅಂತೇಳಿ. ಮತ್ತೊಂದನ್ನು ಕತೆ ಹೇಳ್ತಾರೆ, ಅವಂಗ ಇದಕ್ಕೆ ಮೊದಲು ಪೂಜೆ ಮಾಡಬೇಕು ಅಂತ ಎಲ್ಲರಿಗೂ ಪ್ರಶ್ನೆ ರೀ. ಎಲ್ಲ ಭೂಮಿ ಮೇಲಿರುವಂತಹ ಜನರು ಹಿಂಗೆಲ್ಲ ಯಜ್ಞ ಯಾಗಾದಿ ಮಾಡೋದು, ಸ್ವರ್ಗಕ್ಕೆ ಹೋಗೋದು, ಯಜ್ಞ ಯಾಗಾದಿಗಳು ಮಾಡೋದು, ಸ್ವರ್ಗಕ್ಕೆ ಹೋಗೋದು. ಸ್ವರ್ಗಕ್ಕೆ ಬಂದು ಅಲ್ಲೆಲ್ಲ ಫ್ರೀ ಅಲ್ರಿ. ಇಲ್ಲಿ ಪೃಥ್ವಿಯೊಳಗೆ ಇದ್ದಿದ್ದ ಗುಣಾನು ಅಲ್ಲೇ ಮಾಡಾಕತ್ತರಿ. ನೀ ಮುಂದೆ ನಾ ಮುಂದೆ, ನನಗೆ ಬೇಕು ನಿನಗೆ ಬೇಕು ಜಗಳಾಡಕತ್ತರು. ಅಲ್ಲಿ ಸ್ವರ್ಗ ಅನ್ನೋದು ಭಾಳ ತ್ರಾಸಾಗತ್ತರಿ ಅಲ್ಲಿ ಮಂದಿಗೆ. ಅವಾಗ ಅವ್ರು ಅಂತಾರೆ, ಇವು ಏನು ಮಾಡ್ಬೇಕಂತೇಳಿ ನಾರದರ ಕಡೆ ಹೋಗ್ತಾರೆ. ನಾರದ್ಜಿ, ನಮಗೆ ಈ ಪೃಥ್ವಿ ಮೇಲಿನ ಮಂದಿ ಹಿಂಗೆ ಹೋಮ ಯಜ್ಞ ಮಾಡಾಕತ್ತಾರೆ, ಎಲ್ಲರೂ ಸ್ವರ್ಗಕ್ಕೆ ಬರಾಕತ್ತಾರ. ಅದಕ್ಕೆ ಸ್ವರ್ಗದೊಳಗೆ ಎಲ್ಲ ಗದ್ದಲ ಎದ್ದು ಬಿಟ್ಟೈತಿ, ನಮಗೆ ಅವ್ರು ಬರಬಾರ್ದಂಗೆ ಮಾಡ್ಬೇಕು ನೋಡ್ರಿ ನೀವು ಅಂತ ಕೇಳ್ಕೊತಾರೆ. ಅವಾಗ ನಾರದ ಪಾರ್ವತಿಗೆ ಹೇಳಿ ಹೋಗಪ್ಪ, ನನಗೆ ಹೇಳಕ್ಕೆ ಒಲ್ಲೆ ಅಂತ ಹೇಳ್ತಾನೆ. ಪಾರ್ವತಿಗೆ ಹೋಗಿ ಹೇಳ್ತಾನೆ ಇಂದ್ರ. ಹೇಳಿದ ಕೂಡಲೇ ಪಾರ್ವತಿ ಮಗ ಅಂತ ಹೇಳಿದ್ಕೂಡಲೇ ಮಗ ಅಂದ್ರೆ ಸಾಕ್ರಿ, ಗಣಪತಿ ತಪ್ಪನ್ನಾಗ್ತಿದ್ದಾರೆ. ಅಮ್ಮ ಏನು ಬೇಕು ಹೇಳು ಅಂತೇಳಿ. ನೋಡಪ್ಪ ಹಿಂಗೆ ಪೃಥ್ವಿಯೊಳಗೆ ಇವ್ರು ಭಾಳ ತ್ರಾಸ ಮಾಡಾಕತ್ತಾರಂತ ಆ ಮಂದಿಗಳಿಗೆಲ್ಲ ಆ ಯಜ್ಞ ಯಾಗಾದಿ ಮಾಡ್ಲಾರ್ದಂಗೆ ಮಾಡ, ಅವ್ರು ಇಲ್ಲಿ ಬರ್ಲಾರ್ದಂಗೆ ನೀನೇ ನೋಡ್ಕೊ ಅಂತೇಳಿ. ಅವಾಗ ಹ್ಞೂ ಅಂಥೇಳಿ ಗಣಪತಿ ಬಂದ ಬಿಟ್ಟ. ಯಾರ ಏನಾರ ಯಜ್ಞ ಯಾಗಾದಿ ಮಾಡ್ತಿದ್ರ ಅವ್ರಿಗೆಲ್ಲ ವಿಘ್ನ ತರಾಕತ್ತಾರೆ. ತುಪ್ಪಾನ ಮರೆತು ಬಂದ್ಬಿಡೋದು, ಬಟ್ಟಾನ ಬರಂಗಿಲ್ಲ, ಇಲ್ಲಂದ್ರೆ ಒಟ್ಟು ಹಿಂಗೆ ಏನೇನೋ ಆಗಕ್ಕತ್ತ. ಅವು ಯಜ್ಞ ಯಾಗಾದಿಗಳು ಎಲ್ಲ ಕಡಿಮೆ ಆಗಿಬಿಟ್ವು. ಅವಾಗ ಉಳ್ಕಿದವ್ರಿಗೆ ಅನ್ನಿಸ್ತೈತಿ, ನಮ್ಮ ಪಕ್ಕದ ಮನೆಯವ್ರು ಸ್ವರ್ಗಕ್ಕೆ ಹೋಗ್ಯಾರ, ನಾವು ಯಾವಾಗ ಹೋಗ್ತೇವೋ ಏನೋ, ಹಿಂಗೆ ಯಾಕೆ ಆಗಾಕತ್ತು ಅಂತ ಚಿಂತೆ ಮಾಡ್ತಾರೆ. ಅವಾಗ ಒಂದ್ಸಲ ನಾರದಜಿ ಬಂದಿರ್ತಾನೆ. ನಾರದ್ರಿಗೆ ಹೇಳ್ತಾನೆ, ನೋಡ್ರಿ ನಮ್ದೆಲ್ಲ ಹೋಗೋರು ಹೋದ್ರು, ಈಗ ನಮ್ಮ ಕಡೆಯಿಂದ ಆಗವಲ್ತ, ಏನು ಮಾಡಬೇಕು ಅಂಥೇಳಿ. ಅದಕ್ಕೊಂದು ಗೊತ್ತಾಗೈತೆ ನನಗೆ, ಆ ಪಾರ್ವತಿ ಮಗ ಅದ ನೋಡ್ರಿ ಗಣಪತಿ, ಅವನ್ನೆಲ್ಲರಿಗೂ ವಿಘ್ನ ತರಾಕತ್ತಾರ. ಅದಕ್ಕಾಗಿ ನೀವು ಪೂಜೆ ಮಾಡೋಕ್ಕಿಂತ ಮೊದಲು ಅವನ್ಗ ಆಹ್ವಾನ ಮಾಡಿರಿ, ಅವನ್ಗ ಪೂಜೆ ಮಾಡಿ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಷು ಸುಸರ್ವದಾ ಆಗುವಂಗಾಗಲಿ ಅಂತೇಳಿ ಅವನು ನೀವು ನಮಸ್ಕಾರ ಮಾಡಿ ಗರ್ಕಿ ಕೊಟ್ಟು ಅವನಿಗೊಂದು ಕೆಂಪು ಏರಿಸಿ ನೋಡ್ರಿ ನಿಮ್ಮ ಕೆಲಸ ಎಲ್ಲ ಸಕ್ಸಸ್ ಅನ್ನ ಅಂತ ಇವನ್ನ ಗೊತ್ತಾಗ್ತಡಿ ಅಂತೇಳಿ ಎಲ್ಲರೂ ಪ್ರತಿಯೊಂದು ಶುಭ ಕಾರ್ಯಕ್ಕೆ ಗಣಪತಿಯ ಪೂಜೆಯನ್ನು ಮೊದಲು ಮಾಡಿ ಆನಂತರ ಎಲ್ಲರೂ ಯಾವ ದೇವತೆ ಇದ್ದ ಪೂಜೆ ಮಾಡೋದನ್ನು ಪ್ರಾರಂಭಿಸಿದರು. ಅವಾಗ ಮತ್ತೆಲ್ಲರಿಗೂ ಸುಸೂತ್ರವಾಗಿ ಎಲ್ಲ ಕೆಲಸಗಳು ನಡೀಲಿಕ್ಕೆ ಶುರು ಆದವು. ಅದಕ್ಕೆ ಗಣಪತಿಗೆ ವಿಘ್ನವನ್ನು ತರುವಂತಹ ಗಣಪತಿಯ ಹೆಸರು ದುಂಡಿರಾಜ ಅಂತ ಹೇಳ್ತಾರೆ. ಅವನು ಸಹಿತ ಭಾರಿ ಒಂದು ಶಕ್ತಿಯುತವಾಗಿರುವಂಥವನು. ಅದಕ್ಕಾಗಿನೂ ಕೂಡ ಅವನು ಪ್ರಥಮ ಪೂಜೆ ಮಾಡ್ತಾರೆ. ಮತ್ತೊಂದು ರೀತಿಯಿಂದ ಕೇಳ್ತಾರೆ. ಮತ್ತೆ ಎದಕ್ಕಂದ್ರೆ ಒಂದೊಂದು ಪುರಾಣದೊಳಗೆ ಒಂದೊಂದು ಕಥೆ ಅದಾವ್ರಿ. ಅವನಿಗೆ ಪ್ರಥಮ ಪೂಜಿಪ ಅಂತ ಎದಕ್ಕೆ ಮಾಡಬೇಕು ಅಂತ ಹೇಳಿದ್ದೆ ಆದರೆ, ಅವನು ವ್ಯಾಸ ಮಹರ್ಷಿ ಎಲ್ಲ 18 ಪುರಾಣ ಮತ್ತು ಉಪನಿಷತ್ತುಗಳನ್ನು ಅವರು ಬಾಯಿಲಿಂದ ಹೇಳಿದ್ದಾರೆ. ಅದನ್ನು ಕೃತಿಯಲ್ಲಿ ಬರೆದಿರುವಂತಹ ಪ್ರಥಮ ವ್ಯಕ್ತಿ ಅಂತ ಹೇಳಿದರೆ ಅದು ಗಣಪತಿನಲ್ಲಿ. ಮತ್ತು ಅವನು ಬರೆಯುವಾಗ್ರಿ ಅದು ಲಕ್ಕಣಿಕೆ ಬರೆಯೋದು
ಮುರಿದು ಹೋದಂತ ಈಗ ಅವ್ರು ಕಣ್ಣು ಮುಚ್ಚಿ ಹೇಳಾಕತ್ತಿದ್ರ ಅದು ಮುಂದೆ ಹೋಗ್ಬಾರ್ದು ತಡಿ ಅಂತೇಳಿ ತನ್ನ ಹಲ್ಲ ತಾನ ಮುರಿದು ಅದ್ರ ಇಂಕ್ ತುಂಬಿ ಬರ್ದಾನಂತ. ಅವ ಗಣಪತಿ ಅಷ್ಟು ತತ್ಪರನಾಗಿ ಫಸ್ಟ್ ಕೇಳಿದಾನೆ, ವೇದವನ್ನು ಕೇಳಿದಾನೆ ಮತ್ತು ಕೈಲಿಂದ ಬರ್ದಿದ್ದಕ್ಕನೇ ಅವನಿಗೆ ಪ್ರಥಮ ಪೂಜಿಪ ಅಂತೇಳಿ ನಮ್ಮ ಭಾರತ ದೇಶದಲ್ಲಿ ಅವನಿಗೆ ಬಹಳ ಮಹತ್ವ ರೀ. ಅದಕ್ಕಾಗಿ ಯಾರು ಗುರುವಿನಿಂದ ಜ್ಞಾನವನ್ನು ಪಡೆದಿದ್ದಾರೋ, ಯಾರು ಗುರುವಿನ ಎದುರುಗಡೆ ಕುಂತು ಸಕಲ ವೇದಾಧ್ಯಯನ ಮಾಡಿದ್ದಾರೋ ಅವರೂ ಗುರು ಆಗಿದ್ದಾರೆ. ಅದಕ್ಕಾಗಿಯೇ ಗುರು ಅಂತ ಹೇಳ್ತಾ ಇದ್ವಿ. ಓಂ ಗಣಾನಾನ್ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಃ ಸೀದಸಾದನಂ ಮಹಾಗಣಪತಯೇ ನಮಃ ಅಂತ ಹೇಳ್ತಾರೆ. ಕವಿಗಳಿಗೆ ಕವಿರಿಯವ. ಕವಿ ಅಂತ ಹೇಳಿದರೆ ರವಿ ಕಾಣಲಾರದನ್ನು ಕವಿ ಕಂಡಿರ್ತಾನ್ರಿ. ಅಂದರೆ ಇಮ್ಯಾಜಿನಿಂಗ್ ಪವರ್ ಹೆಚ್ಚದರಿ. ಅದಕ್ಕಾಗಿ ಅವನು ಬುದ್ಧಿದಾತ ಮತ್ತು ಅವನು ಸುಖಪ್ರದಾಯಕ ಅಂತ ಹೇಳ್ತಾನೆ. ಅವನು ಸುಖವನ್ನು ಕೊಡ್ತಾನೆ ಮತ್ತು ಬುದ್ಧಿಯನ್ನು ಕೊಡ್ತಾನೆ. ಜಗತ್ತಿನಲ್ಲಿ ಯಾವುದಾದ್ರೂ ಶಕ್ತಿ ಆಡ್ತಾ ಇದ್ದಿದ್ದೆ ಆದರೆ ಅದು ಬುದ್ಧಿ ಶಕ್ತಿ. ಈಗ ಯಾರ ಬುದ್ಧಿ ಅದು ಶ್ರೇಷ್ಠವಾಗಿದೆಯೋ ಅವರಿಗೆ ಮಾನ ಮರ್ಯಾದೆ ಇದೆ ಈಗಿನ ಕಾಲಕ್ಕೆ. ಬುದ್ಧಿಗೆ ಅಂತ ಹೇಳ್ತಾರೆ, ಯಾದೇವಿ ಸರ್ವಭೂತೇಷು ಬುದ್ಧಿ ರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಬುದ್ಧಿಯ ಅಧಿದೇವತೆ ಗಣಪತಿ ರೀ. ಅದಕ್ಕಾಗಿ ನಾವು ತಾಯಿಯ ಗರ್ಭದಲ್ಲಿ ಮೊಟ್ಟ ಮೊದಲು ಪ್ರವೇಶ ಆದರೆ ಮೊದಲ ಶುರು ಆಗೋದು ಇದು ಸಹಸ್ರ ಚಕ್ರದಿಂದಲೇ. ಈ ಸಹಸ್ರ ಚಕ್ರದಲ್ಲಿಂದನೇ ಆ ಗಣಪತಿ ನೆಲೆಸಿದಾನೆ ಅಂತ ಹೇಳ್ತಾರೆ ಬ್ರೇನ್ ಒಳಗ್ರಿ. ಅದಕ್ಕಾಗಿ ನೀವು ಒಂದು ವೇಳೆ ಯಾವುದೇ ಒಂದು ಮನುಷ್ಯನ ಬ್ರೇನವನ್ನು ಅದು ಬಂದಿರ್ತೈತಲ್ರಿ KMCO ಕಾರ್ಮಿಕ್ಸ್ ಅಂತ ಹೇಳಿ ಅವಾಗ ನೋಡ್ರಿ ನೀವು, ಅದು ಸೇಮ್ ನಮ್ಮ ಬ್ರೇನ್ ಗಣಪತಿಯ ಆಕಾರನ ಇರ್ತೈತಿ. ಗಣಪತಿನೇ ನಮ್ಮ ತಲೆಯಲ್ಲಿದ್ದಾನೆ. ಅದಕ್ಕಾಗಿ ಶುದ್ಧ ಬುದ್ಧಿಯನ್ನು ಕೊಡು ಅಂತೇಳಿ ಆ ಗಣಪತಿಯನ್ನು ನಾವು ನಿತ್ಯವೂ ಕೂಡ ಭಜಿಸ್ಬೇಕ್ರಿ. ಯಾರು ಗಣಪತಿಗೆ ದುರ್ವ ಅಂತ ಹೇಳಿದ್ರೆ ಕರ್ಕಿರಿ. ಆ ಕರ್ಕಿ 1001 ಕರ್ಕಿ ಎಣ್ಣೆಸಿಡ್ತಾರೆ. 1108 ಇಲ್ಲಂದ್ರೆ 1008 ರೀ. ಅಷ್ಟು ತೊಗೊಂಡು ಎಲ್ಲಿಂದ ತರಬೇಕ್ರಿ ನಿಜ ಕಾರಣ ಅಂದ್ರೆ ನಮ್ಮ ಗ್ಲಾಸು ಸ್ವಲ್ಪ ಭಾಳ ಇರ್ತೈತಿ. ಆದರೂ ಸಹಿತ ಶಕ್ತಿ ಮೀರಿ ಮಾಡ್ಬೇಕಂತಾಗ್ರಿ. 11 ಮಾಡ್ಬೇಕು, 10 ಅಲ್ರಿ, 11, 21, 51, 101, 1001 ಹಿಂಗೆ ಶಕ್ತಿ ಮೀರಿ ಅವನನ್ನು ಗರ್ಗಿ ಹುಲ್ಲನ್ನು ಅವರಿಗೆ ದಯಪಾಲಿಸಿದ್ದೆ ಆದರೆ ನಮ್ಮ ಎಲ್ಲ ಮನೋಕಾಮನೆಗಳು ಪೂರ್ಣ ಆಗ್ತಾವಂತೇಳಿ ನಮ್ಮ ಭಾರತದಲ್ಲಿ ಗರ್ಗಿಗೆ ಭಾಳ